ಸುಮಾರು 41 ವರ್ಷಗಳಿಂದ ಧರ್ಮರಾಯ ಸ್ವಾಮಿ ದ್ರೌಪದ ದೇವಿ ಮೂಲ ದೇವಸ್ಥಾನ ನಮ್ಮ ವಾರ್ಡಲ್ಲಿರೋದಂಥದ್ದು. ಇದು 42 ವರ್ಷದ ಕರಗ. ಈ ಕರಗದ ಪ್ರಯುಕ್ತ ಕಾರ್ಯಕ್ರಮಗಳು ದಿನಾಂಕ 22/4/2026 ಬುಧವಾರ ಸಂಜೆ 5 ಗಂಟೆಗೆ ಗಣೇಶ ಹೋಮ ಮತ್ತು ಶ್ರೀಮತಿ ದ್ರೌಪದ ದೇವಿಗೆ ವಿಶೇಷ ಹೂವಿನ ಅಲಂಕಾರ, ಸಂಜೆ 7 ಗಂಟೆಗೆ ಧ್ವಜಾರೋಹಣ, ಅದಾದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ತದನಂತರ ದಿನಾಂಕ 23/4/2026 ಗುರುವಾರ ಸಂಜೆ 6 ಗಂಟೆಗೆ ಭಾರತಿ ನಗರದಲ್ಲಿರುವಂತಹ ಕಲ್ಯಾಣಿಯಲ್ಲಿ ಕಳಸ ಸ್ಥಾಪನೆ ಇರುತ್ತದೆ. ಅದಾದ ಮೇಲೆ ಕಂದ್ವಾರ ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟರಾಮ ಸ್ವಾಮಿ ದೇವಾಲಯದಲ್ಲಿ ರಾತ್ರಿ 9 ಗಂಟೆಗೆ ಹಸಿ ಕರಗ ಏರ್ಪಡಿಸಿದ್ದು, ಹಸಿ ಕರಗ 9 ಗಂಟೆ ರಾತ್ರಿ ದೇವಾಲಯದ ಹೊರಗಡೆ ಬಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ ರಾತ್ರಿ 10:10 ತಲುಪುತ್ತೆ. ಮತ್ತು ದಿನಾಂಕ 23/4/2026 ಶುಕ್ರವಾರ ಸಂಜೆ 7 ಗಂಟೆಗೆ ಶ್ರೀ ದ್ರೌಪದ ದೇವಿಗೆ ಎಲ್ಲ ಭಕ್ತಾದಿಗಳು ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿರುತ್ತದೆ. ಆ ದೀಪೋತ್ಸವ ಆದಮೇಲೆ ರಾತ್ರಿ 8 ಗಂಟೆಗೆ ದೇವಾಲಯದ ಮುಂಭಾಗದಲ್ಲಿ ಸಪ್ತಕಲಶ ಶ್ರೀಯುತ ಹೆಸರಾಂತ ಕುಪ್ಪಂ ಬಾಲಾಜಿಯವರಿಂದ ಸಪ್ತಕಲಶ ಏರ್ಪಡಿಸುತ್ತೇವೆ. ಅದಾದ ಮೇಲೆ ದಿನಾಂಕ 25/4/26 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಅರ್ಜುನ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ಮತ್ತು ರಾತ್ರಿ 9 ಗಂಟೆಗೆ 42ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ. ಅದಾದ ಮೇಲೆ 26ನೇ ತಾರೀಕು ಸುಮಾರು ಬಹುಶಃ ಹೋದ ವರ್ಷ ಸಹ 24 ಗಂಟೆಗಳ ಮುಖಾಂತರ ಕರಗ ಪ್ರತಿ ಊರಿನ ಪ್ರಮುಖ ಬೀದಿಗಳ ಮೆರವಣಿಗೆ ಮಾಡಿತ್ತು. ಬಹುಶಃ ಈಗಿಂತ ಆದಷ್ಟು ನಾವು ಕಮ್ಮಿ ಮಾಡಿ ಸಂಜೆ ಒಳಗಡೆ ಅಗ್ನಿಕುಂಡ ಪ್ರವೇಶ ಮಾಡಬೇಕು ಅಂತ ನಾವೆಲ್ಲ ಕಮಿಟಿಯವರು ಸಹ ಮಾತಾಡ್ಕೊತಾ ಇದ್ದೀವಿ. ಆದಷ್ಟು ಎಷ್ಟು ಬೇಗ ಅಷ್ಟು ಬೇಗ ಅಗ್ನಿಕುಂಡ ಪ್ರವೇಶ ಆಗುತ್ತೆ. ಅದೇ ದಿನ ರಾತ್ರಿ ಭಾನುವಾರ ರಾತ್ರಿ ಮಹಾಭಾರತ ಕಥೆ ರಾತ್ರಿ 1 ಗಂಟೆ ಸುಮಾರಿಗೆ ಗಾವು ಪೂಜೆ ಆಗಿ ಆ ಒಂದು ಕಾರ್ಯಕ್ರಮ ಮುಗಿಯುತ್ತೆ. ಕೊನೆಯದಾಗಿ 27/4/2026 ವಸಂತೋತ್ಸವ ಒನಕೆ ಕರಗ. ಈ ಬಾರಿ ಒನಕೆ ಕರಗವನ್ನು ನಾವು ನಮ್ಮ ದೇವಾಲಯದ ಬಳಿ ಮಧ್ಯಾಹ್ನ 1 ಗಂಟೆಗೆ ಏರ್ಪಡಿಸಿರುತ್ತೇವೆ. ಇದೆಲ್ಲ ಈ ಒಂದು ಕರಗದ ಒಂದು ಕಾರ್ಯಕ್ರಮಗಳ ವಿವರ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.